ವ್ಯಸನನೇ ಅಷ್ಟು ಪ್ರೀತಿ ಮಾಡಿದೀವಿ. ಒಳ್ಳೆ ಕೆಲಸನ ನಾವು ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ಬೇರೆಯವ್ರಿಗಿಂತ ಹೆಚ್ಚಾಗಿ ನಾವು ಬದುಕಬಹುದು. ಅಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಬದಲಾವಣೆ ಆಗ್ಬೇಕು ಅಂತ ಬಯಸ್ಬೇಕು. ಬದಲಾವಣೆ ಜಗದ ನಿಯಮ. ನಾವಂತೂ ನಿಮ್ಮ ಬಗ್ಗೆ ಕೇಳ್ತಾ ಇರ್ತೀವಿ, ನಾವು ಸಹ ಬಂದು ಸಹ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಮತ್ತೆ ನಿಮ್ಮ ಬಸವ ಮಾರ್ಗದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು, ಹೊಸ ಹೊಸ ಕಾರ್ಯಕ್ರಮಗಳೇ ಹೆಜ್ಜೆನ ಆಗ್ತಾ ಇದ್ರಿ. ಏನೆಲ್ಲ ಕಾರ್ಯಕ್ರಮಗಳು ಶುರು ಮಾಡ್ತಾ ಇದ್ರಿ ಸರ್? ಮೊದಲನೇದಾಗಿ ಬಸವ ಮಾರ್ಗ ಫೌಂಡೇಶನ್ 47ನೇ ಕ್ಯಾಂಪ್ನ 9ನೇ ತಾರೀಕು ಫೆಬ್ರವರಿಲಿ ಮಾಡ್ತಾ ಇದ್ವಿ. ಅದು 21 ದಿನಗಳನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಈಗ ಮಹಿಳೆಯರಿಗೋಸ್ಕರ ಹೊಸ ಬ್ರಾಂಚನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಬಸವ ಮಾರ್ಗ ಒಂದಿತ್ತು, ನೀವು ನೋಡಿದಾಗ ಇವಾಗ 4 ಬ್ರಾಂಚಾಗಿ ಮಾಡ್ಕೊಂಡಿದ್ದೀವಿ. 30 ವರ್ಷಕ್ಕೆ ಸುತ್ತೈತಿ ನಾವು ದಾಸರಾದವರು. 30 ವರ್ಷಕ್ಕೆ ಹೆಂಡತಿ ಮಕ್ಳು ಕಳ್ಕೊಂಡ್ಬಿಡ್ತೀವಿ. 30 ವರ್ಷದಲ್ಲಿ ಆರೋಗ್ಯ ಕಳ್ಕೊತೀವಿ, ಉದ್ಯೋಗ ಕಳ್ಕೊತೀವಿ, ನೆಮ್ಮದಿ ಕಳ್ಕೊತೀವಿ, ನಮ್ಮ ಜೊತೆಗೆ ಇನ್ನೊಬ್ರದ್ದು ಕೆಡಿಸ್ತೀವಿ. ಆದ್ರೆ ಇದ್ದಿದ್ದು ಎರಡೇ, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಅದನ್ನ ಒಳ್ಳೇದಿರೋದು ಒಳ್ಳೆ ಸಾಧನೆ ಮಾಡಿದ್ರು, ಕೆಟ್ಟದಿರೋದು ಕೆಟ್ಟ ಸಾಧನೆ ಮಾಡಿದ್ವಿ. ಆದ್ರೆ ನಮ್ಮಲ್ಲಿರೋಷ್ಟು ಛಲ, ನಮ್ಮಲ್ಲಿರುವಂತ ಶಕ್ತಿ ಬೇರೆ ಯಾರ ಹತ್ರ ಇಲ್ಲ. ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಅವರೆಲ್ಲರೂ ಸಮಾಜಕ್ಕೋಸ್ಕರನೇ ಬದುಕಿದ್ದು. ಅವ್ರು ಒಂದೇ ಒಂದು ನಿರ್ಧಾರ ತಗೊಂಡ್ರು. ಆ ನಿರ್ಧಾರಕ್ಕೆ ಫಸ್ಟ್ ಅವ್ರು ಬೆಲೆ ಕೊಟ್ಟರು. ಅದರಿಂದ ಆಗಿದ್ದು ದೊಡ್ಡ ಕ್ರಾಂತಿ. ಖಂಡಿತವಾಗ್ಲೂ ದೊಡ್ಡ ಉದ್ದೇಶನೇ ಇದೆ. ಮೊದಲನೇದಾಗಿ ಬಸವ ಮಾರ್ಗನ ಸಂಪೂರ್ಣ 4 ಬ್ರಾಂಚ್ಗಳೇನಿದೆ ಸದೃಢವಾಗಿ ಅದನ್ನು ಮೈಸೂರು ನಿಲ್ಲಿಸಬೇಕು ಅನ್ನೋ ಉದ್ದೇಶ ನಮ್ದಿದೆ. ಇದಾದ ನಂತರದಲ್ಲಿ ಕರ್ನಾಟಕ, ಇಡೀ ಪ್ರಪಂಚದಲ್ಲೇ ಈ ಬಸವ ಮಾರ್ಗನ ತೆರೆಯುವಂಥ ಕನಸನ್ನ ನಾವು ಹೊಂದಿದ್ದೀವಿ, ತೆರಿತೀವಿ. ಸರ್, ಇಲ್ಲಿ ನಾವು ಸಂಸ್ಥೆಯಲ್ಲಿ ಬಂದಂಥ ವ್ಯಕ್ತಿಗೆ ಒಡೆಯೋದ್ರಿಂದ, ಕೂಡ ಕಡೋದ್ರಿಂದ ಮತ್ತೆ ಯಾವುದೇ ಥರದ್ದು ಪರಿಹಾರ ಸಿಗಲ್ಲ ಸರ್. ಅವ್ರು ಏನ್ ಕಳ್ಕೊಂಡಿರ್ತಾರೆ ಅದನ್ನ ಮತ್ತೆ ನಾವು ಕೊಡ್ತಾ ಹೋದ್ರೆ ಬದಲಾವಣೆ ಸಾಧ್ಯ ಇರ್ತದೆ. ಒಬ್ಬ ವ್ಯಸನಕ್ಕೆ ದಾಸಾದಂತ ವ್ಯಕ್ತಿ, ಉದಾಹರಣೆಗೆ ಅವನ ಆರೋಗ್ಯ ಕಳ್ಕೊಂಡಿರ್ತಾನೆ, ಕುಟುಂಬ ಕಳ್ಕೊಂಡಿರ್ತಾನೆ, ನೆಮ್ಮದಿ ಕಳ್ಕೊಂಡಿರ್ತಾನೆ, ನಿದ್ದೆ ಕಳ್ಕೊಂಡಿರ್ತಾನೆ, ಆರೋಗ್ಯ ಕಳ್ಕೊಂಡಿರ್ತಾನೆ, ಉದ್ಯೋಗ ಕಳ್ಕೊಂಡಿರ್ತಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿನ ಕಳ್ಕೊಂಡಿರ್ತಾನೆ. ಅದನ್ನೆಲ್ಲ ನಾವು ಕೊಡ್ತಾ ಹೋದ್ರೆ ಮತ್ತೆ ಆ ವ್ಯಕ್ತಿ ತುಂಬಾ ಬದಲಾವಣೆ ಆಗಿ ಒಳ್ಳೆ ಜೀವನಗಳನ್ನ ನಡೆಸಕ್ಕೆ ಸಾಧ್ಯತೆ ಇರ್ತದೆ. ಬೇರೆ ಬಿಸ್ನೆಸ್ ಅಲ್ಲಿ ನಿಮ್ಗೆ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ಬೋದು, 1000 ರೂಪಾಯಿ ಬರೋದು. ಆದರೆ ಸಮಾಜ ಮುಖ್ಯದ ಕೆಲಸ ಮಾಡಿ ಭಗವಂತ ನಿಮ್ಗೆ ಏನ್ ಕೇಳ್ತೀರ ಅದಕ್ಕಿಂತ 100ರಷ್ಟು ಕೊಡ್ತಾ ಹೋಗ್ತಾನೆ. ಅದಕ್ಕೆ ನೋಡಿ, ಸಮಾಜ ಸೇವೆನ ಮಾಡಿದವರು, ಹೋರಾಟನ ಮಾಡಿದವರು, ರಾಜಕಾರಣ ಮಾಡಿದವರು ಇವತ್ತು ನಮ್ಮಲ್ಲಿ ಜೀವಂತವಾಗಿದ್ದಾರೆ. ಇವತ್ತು ನನ್ನ ಜೀವನ ಕೊಟ್ಟಂತ ಈ ಎಲ್ಲ ಗುರುಗಳಿಗೆ ನಾನು ಅವರ ಸೇವೆನ ಪ್ರಾಮಾಣಿಕವಾಗಿ ಎಂಥ ಸಂದರ್ಭ ಬಂದ್ರೂ ಪ್ರಾಮಾಣಿಕತೆ ಬಿಟ್ಟು ಹೋಗಿದ್ರೆ ನಾನು ನಿರಂತರವಾದ ನನ್ನ ಕೈಲಾದಂಥ ಸೇವೆನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಎಸ್, ಕರ್ನಾಟಕ ರಾಜ್ಯದಲ್ಲೇ ಬಹಳ ವಿಶೇಷವಾಗಿ, ಅದು ಮೈಸೂರು ಜಿಲ್ಲೆಯಲ್ಲಿ ಕುಡಿತವನ್ನು ಬಿಡಿಸುವಂಥ ಬಹಳ ವ್ಯವಸ್ಥಿತವಾದ ಕೇಂದ್ರ ಅಂದರೆ ಅದು ಮೈಸೂರಿನಲ್ಲಿ ಸಾಕಷ್ಟು ತನ್ನದೇ ಆದ ಹೆಸರನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು ಮತ್ತು ಸಮಾಜಮುಖಿಯಾಗಿ ಜನರಿಗೆ ಒಂದಷ್ಟು ಜೀವನವನ್ನು ಕಲಿಸುವಂಥ, ಜೀವನ ಪಾಠವನ್ನು ಹೇಳ್ಕೊಡುವಂಥ ಸಂಸ್ಥೆ ಇದೆ, ಅದು ಮೈಸೂರಿನಲ್ಲಿ ಬಸವ ಮಾರ್ಗ. ಇತ್ತೀಚಿನ ದಿನಗಳಲ್ಲಿ ಕುಡಿತಕ್ಕೆ ಜಾಸ್ತಿ ಯುವಕರೇ ಒಳಗಾಗ್ತಿದ್ದಾರೆ. ಅದರಲ್ಲೂ ಸಹ 23 ವರ್ಷದಿಂದ ಒಂದಷ್ಟು 40 ವರ್ಷದ ಒಳಗಿನ ವ್ಯಕ್ತಿಗಳೇ ಈ ಒಂದು ದಾಸರಾಗ್ತಿದ್ದಾರೆ. ಅವರನ್ನು ಸಮಾಜಕ್ಕೆ ಬದಲಾವಣೆ ಮಾಡಿ ಸಮಾಜದ ಜನರಿಗೆ ಮತ್ತು ತನ್ನ ಕೈ ಹಿಡಿದು ಬಂದಂಥ ಪತ್ನಿಗೆ ಒಂದಷ್ಟು ವ್ಯವಸ್ಥಿತವಾಗಿ ಅವರನ್ನು ಬದುಕಿಸುವುದಕ್ಕೆ ಮತ್ತು ಜೀವನದ ದಾರಿಯನ್ನು ತೋರಿಸ್ಕೊಡೋಕ್ಕೆ ಮುಂದಾಗ್ತಿದೆ. ಹಾಗಾದರೆ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅಂತ ಬಸವ ಮಾರ್ಗದ ಸಂಸ್ಥಾಪಕರಾದ ಬಸವರಾಜವರು ಮುಂದಾಗಿದ್ದಾರೆ. ನನ್ನ ಜೊತೆ ಅವರಿದ್ರು ಮಾತನಾಡ್ಸೋಣ. ಸರ್, ನಮಸ್ತೆ ಸರ್. ನಾವಂತೂ ನಿಮ್ಮ ಬಗ್ಗೆ ಕೇಳ್ತಾ ಇರ್ತೀವಿ, ನಾವು ಸಹ ಬಂದು ಸಹ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಮತ್ತೆ ನಿಮ್ಮ ಬಸವ ಮಾರ್ಗದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು, ಹೊಸ ಹೊಸ ಕಾರ್ಯಕ್ರಮಗಳೇ ಹೆಜ್ಜೆನ ಆಗ್ತಾ ಇದ್ರಿ. ಏನೆಲ್ಲ ಕಾರ್ಯಕ್ರಮಗಳು ಶುರು ಮಾಡ್ತಾ ಇದ್ರಿ ಸರ್? ಮೊದಲನೇದಾಗಿ ಬಸವ ಮಾರ್ಗ ಫೌಂಡೇಶನ್ 47ನೇ ಕ್ಯಾಂಪ್ನ 9ನೇ ತಾರೀಕು ಫೆಬ್ರವರಿಲಿ ಮಾಡ್ತಾ ಇದ್ವಿ. ಅದು 21 ದಿನಗಳನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಈಗ ಮಹಿಳೆಯರಿಗೋಸ್ಕರ ಹೊಸ ಬ್ರಾಂಚನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಬಸವ ಮಾರ್ಗ ಒಂದಿತ್ತು, ನೀವು ನೋಡಿದಾಗ ಇವಾಗ 4 ಬ್ರಾಂಚಾಗಿ ಮಾಡ್ಕೊಂಡಿದ್ದೀವಿ. ತುಂಬ ವ್ಯವಸ್ಥಿತವಾಗಿ ಮಾದಕ ವಸ್ತುಗಳಿಗೆ ಬಲಿಯಾದಂಥವ್ರಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಮುಖಾಂತರ ಅವ್ರನ್ನ ಹೊರತರುವಂಥ ಕೆಲಸನ ಬಸವ ಮಾರ್ಗ ಮಾಡ್ತಾ ಇದೆ. ಸರ್, ಇವಾಗ ನೀವು ಹೇಳಿದ ಮಹಿಳೆಯರಂತ ಬಂದಾಗ ಕೂಡ ಪುರುಷರು ಒಂದು ಕಡೆ ಆದರೆ ಪುರುಷರನ್ನು ಒಂದಷ್ಟು ಕಂಟ್ರೋಲ್ ಮಾಡೋ ಪ್ರಯತ್ನಗಳಾಗುತ್ತೆ. ಈ ಮಹಿಳೆಯರ ವಿಚಾರ ಬಂದಾಗ ಇತ್ತೀಚಿನ ದಿನಗಳು ಅವರು ಸಹ ಅಡಿಟ್ ಆಗ್ತಾ ಇದ್ದಾರೆ ಇದಕ್ಕೆ, ವ್ಯಸನಕ್ಕೆ. ಅವರಿಗೆ ಮೈಸೂರಿನಲ್ಲಿ ಬ್ರಾಂಚ್ಗಳಿದೆಯಾ, ಮತ್ತು ಎಷ್ಟು ಬ್ರಾಂಚ್ಗಳು ಅವ್ರಿಗಾಗಿ ಪ್ರತ್ಯೇಕವಾದ ಬ್ರಾಂಚ್ಗಳು ಶುರು ಮಾಡುವಂಥ ಪ್ರಯತ್ನಗಳಾಗ್ತಿದೆ ಅನ್ನುವಂಥದ್ದು? ನಮ್ಮದು 4 ಬ್ರಾಂಚ್ ಇದೆ ಬಸವ ಮಾರ್ಗದಲ್ಲಿ. ಅದರಲ್ಲಿ ಒಂದನ್ನು ಪ್ರತ್ಯೇಕವಾಗಿಯೇ ನಾವು ಅಪೋಲೋ ಆಸ್ಪತ್ರೆ ಹತ್ರ ಮಹಿಳೆಯರಿಗೋಸ್ಕರನೇ ನಾವು ಅದನ್ನ ತುಂಬ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಇನ್ನೊಂದು ಬರೋ ತಿಂಗಳು ಅದನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿದ್ವಿ. ಅದನ್ನು ಉದ್ಘಾಟನೆ ಮಾಡ್ಕೋತೀವಿ. ಏಕೆಂದರೆ ಸರ್, ನಾವು ಸಹ ನೋಡ್ತಾ ಇದ್ದೀವಿ, ನೀವು ಪ್ರತಿಯೊಂದು ಕ್ಯಾಂಪ್ನಲ್ಲೂ ಸಹ ಒಂದಷ್ಟು ಸಂಪೂರ್ಣವಾಗಿ ಅಡಿಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೆ ಅವರ ಬಿಡಿಸ್ತೀರಿ,
ಅವರ ಕುಟುಂಬವನ್ನು ಸಾಕೋದಕ್ಕೆ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬದುಕೋದಕ್ಕೆ ಒಂದಷ್ಟು ಗೈಡನ್ನು ಮಾಡಿರ್ತೀರಿ. ಅದೆಲ್ಲ ಮಾಡಬೇಕಾದ್ರೆ ಒಂದು ಕಡೆ ಪ್ರಿಪ್ರೇಷನ್ ಒಂದು ಕಡೆ ಬೇಕಾಗುತ್ತೆ, ಒಂದು ತಾಳ್ಮೆ ಬೇಕಾಗುತ್ತೆ. ಅವೆಲ್ಲವನ್ನು ಕಲಿಯುವಂಥ ಪ್ರಯತ್ನಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀರಿ ನೀವು. ಇತ್ತೀಚಿನ ದಿನಗಳಲ್ಲಿ ಸರ್ ನಾವು ನೋಡ್ತೇವೆ ಯುವಕರಿಗೆ ಜಾಸ್ತಿ ಇದೊಂದು ಇದಾಗ್ಬಿಡ್ತಾ ಇದೆ. ಅದರಲ್ಲೂ ನಿಮ್ಮ ಸಂಸ್ಥೆಯಲ್ಲಂತೂ ಸಹ ಹೊರಗಡೆ ಹೋದಂತಷ್ಟು ಒಳ್ಳೆಯ ರೀತಿಯಲ್ಲಿ ಬದುಕ್ತಿದ್ದಾರೆ. ಈಗ ನೀವು ಮತ್ತೆ ಮತ್ತೆ ಕ್ಯಾಂಪ್ಗಳು ಆಗ್ತಾಯಿದೆ, ರಾಜ್ಯಾದ್ಯಂತ ಬರುವಂಥ ಪ್ರಯತ್ನಗಳು ಇಲ್ಲಿಗೆ ಮೈಸೂರಿಗೆ ಬರುವಂಥ ಪ್ರಯತ್ನಗಳಾಗ್ತಿದೆ. ನೀವು ಸಹ ಸಂಸ್ಥೆಯನ್ನು ಸಂಪೂರ್ಣವಾಗಿ ನಡೆಸ್ತಾ ಇದ್ದೀರಿ. ಈ ಒಂದು ಸಂಸ್ಥೆಯನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಆಗ್ತದೆ? ಮೊದಲನೇದಾಗಿ ನಮಗೆ ಈಗ ತುಂಬ ದೊಡ್ಡ ಮಟ್ಟದ ಅನುಭವ ಆಗಿದೆ. ಬಸವ ಸಂಸ್ಥೆ ಕಟ್ಟಿ 5 ವರ್ಷ ಆಗಿದೆ. ಅದರಲ್ಲಿ ನಮಗೆ ಅನುಭವ ತುಂಬ ದೊಡ್ಡ ಮಟ್ಟದ ಶಕ್ತಿನ ತುಂಬ್ತಾ ಬಂದಿದೆ. ಆ ವ್ಯಕ್ತಿ ಬರುವಂಥ ಸ್ಥಿತಿ ಯಾವ ಥರ ಇರ್ತದೆ ಅಂತ ನಮಗೆ ಗಣನೀಯವಾಗಿ ಗೊತ್ತಿರ್ತದೆ. ಅದನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಗೊತ್ತು. ಮತ್ತು ಅವ್ನಿಗಿರೋಕ್ಕೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದೆ. ಯಾಕೆಂದರೆ ಬಸವ ಮಾರ್ಗ ಈಗ ನೀವು ನೋಡೋದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಈಗ ಕನಿಷ್ಠ ಒಂದು 350 ಜನ ಬಸವ ಮಾರ್ಗದಲ್ಲಿ ನಿರಂತರವಾಗಿ ಒಂದು ಚಿಕಿತ್ಸೆನ ಪಡಿತಾ ಇದ್ದಾರೆ. ಅದರಿಂದ ನಾವು ಅವ್ರಿಗೆ ಬೇಕಾದಂಥ ಆರೋಗ್ಯಕ್ಕೆ ವ್ಯವಸ್ಥಿತವೇ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಮಲಗೋ ವ್ಯವಸ್ಥೆ ಇರ್ಬೋದು, ಮತ್ತು ಮನೋರಂಜನೆಗೆ ವ್ಯವಸ್ಥೆ ಇರ್ಬೋದು, ಕೌನ್ಸ್ಲಿಂಗು, ಕ್ಲಾಸ್ಗಳು, ಪೂಜೆ, ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಜಾಗೃತಿ ಮುಖಾಂತರ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಸೆಟಪ್ ಆಗಿದೆ. ಈಗ ಬಸವ ಮಗ ನೀವು ಒಂದು 1000 ಜನ ಬಂದ್ರೂ ಅವ್ರಿಗೆ ನೆಲೆ ಕಳಿಸೋಷ್ಟು ಶಕ್ತಿಶಾಲಿನ ಆಗಿ ಬೆಳೆದು ನಿಂತಿದೆ. ಏನು ನಮ್ಗೆ ಅದ್ರದ್ದೇನು ತೊಂದರೆ ಇಲ್ಲ. ದೊಡ್ಡ ಮಟ್ಟದ ವ್ಯವಸ್ಥೆ ಬಸವ ಮಾರ್ಗದಲ್ಲಿದೆ. ಏಕೆಂದರೆ ಸರ್ ನಾವು ನೋಡಿದ ಸಂಸ್ಥೆ ಭಾಳ ವಿಶಾಲವಾಗಿದೆ. ಇದು 5 ವರ್ಷ ಯಾಕಂದರೆ ಓದಿದ್ದೇ ಗೊತ್ತಾಗ್ತಿಲ್ಲ. ನಾವೆಲ್ಲ ಈಗ ಬಂದ್ವಾ ಅಂತ ನನಗೂ ಅನ್ನಿಸ್ತಾ ಇದೆ. ಹೋದ ವರ್ಷ ಕ್ಯಾಂಪಿಗೆ ಬಂದಾಗಲೆಲ್ಲ ದೊಡ್ಡ ಮಟ್ಟ ಕಾರ್ಯಕ್ರಮಗಳಾದಾಗ ಎಲ್ಲ ಈಗ ಬಂದ್ವಾ ನಾವು ಅಂತ ಅನ್ನಿಸ್ತಾ. 5 ವರ್ಷ ಕಳೀತಾನೆ ಇಲ್ಲ, ನಮ್ಗೆ ಗೊತ್ತಾಗ್ತಿಲ್ಲ 5 ವರ್ಷ ಹೋಗಿರೋದು. ಸಂಸ್ಥೆ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಇತ್ತೀಚೆಗೆ ಸಣ್ಣ ಒಂದು ಅಂಗನವಾಡಿ ಕಟ್ಟೋದಕ್ಕೆ ಇನ್ನು ಮುಂದೆ ನೋಡ್ತಾರೆ ಕಾರ್ಯಕ್ರಮಗಳು ಮಾಡೋದಕ್ಕೆ. ಒಂದು ಸಂಸ್ಥೆನ ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ, ರಿಸ್ಕು. ಯಾಕಂದರೆ ಇಂಥವ್ರನ್ನ ದಾಸರಾಗೋಗಿರ್ತಾರೆ, ಒಂದಷ್ಟು ಬೇರೆ ಸಂಸ್ಥೆಗಳು ನೋಡಿದ್ರೆ ಹೊಡಿತಾರೆ, ಅದೇನೋ ಮಾಡ್ತಾರೆ ಅಂತ ಮಾತುಗಳನ್ನ ಆಡ್ತಾರೆ. ನಿಮ್ಮ ಸಂಸ್ಥೆಯಲ್ಲಿ ನಾವು ನೋಡಿದ್ರೆ ಆ ರೀತಿಯ ವ್ಯವಸ್ಥೆಗಳೆಲ್ಲೂ ನಾನು ನೋಡ್ದಂಗೆ ಕಂಡಿಲ್ಲ. ಅದು ನನ್ನ ಪ್ರಕಾರ ಎಲ್ಲರೂ ಸಹ ಒಂದಷ್ಟು ಗೈಡ್ ಮಾಡ್ತೀರಿ, ಬಿಡಿಸುವ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು ಸರ್ಕಾರದಿಂದ ಏನಾದ್ರು ನಿಮಗೆ ಗುರುತಿಸುವ ಕೆಲಸಗಳು ಆಗ್ತಿಲ್ವಾ ಅನ್ನುವಂಥ ಇದು ಕಾಡ್ತಿದೆ ಸರ್ ನಿಮಗೆ? ಸರ್, ಇಲ್ಲಿ ನಾವು ಸಂಸ್ಥೆಯಲ್ಲಿ ಬಂದಂಥ ವ್ಯಕ್ತಿಗೆ ಹೊಡೆಯೋದ್ರಿಂದ, ಕೂಡ ಕಡೋದ್ರಿಂದ ಮತ್ತು ಯಾವುದೇ ಥರದ್ದು ಪರಿಹಾರ ಸಿಗಲ್ಲ ಸರ್. ಅವ್ರು ಏನು ಕಳ್ಕೊಂಡಿರ್ತಾರೆ ಅದನ್ನು ಮತ್ತೆ ನಾವು ಕೊಡ್ತಾ ಹೋದರೆ ಬದಲಾವಣೆ ಸಾಧ್ಯ ಇರ್ತದೆ. ಒಬ್ಬ ವ್ಯಸನಕ್ಕೆ ದಾಸಾದಂಥ ವ್ಯಕ್ತಿ, ಉದಾಹರಣೆಗೆ ಅವನು ಆರೋಗ್ಯ ಕಳ್ಕೊಂಡಿರ್ತಾನೆ, ಕುಟುಂಬ ಕಳ್ಕೊಂಡಿರ್ತಾನೆ, ನೆಮ್ಮದಿ ಕಳ್ಕೊಂಡಿರ್ತಾನೆ, ನಿದ್ದೆ ಕಳ್ಕೊಂಡಿರ್ತಾನೆ, ಆರೋಗ್ಯ ಕಳ್ಕೊಂಡಿರ್ತಾನೆ, ಉದ್ಯೋಗ ಕಳ್ಕೊಂಡಿರ್ತಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿನ ಕಳ್ಕೊಂಡಿರ್ತಾನೆ. ಅದನ್ನೆಲ್ಲ ನಾವು ಕೊಡ್ತಾ ಹೋದರೆ ಮತ್ತೆ ಆ ವ್ಯಕ್ತಿ ತುಂಬ ಬದಲಾವಣೆ ಆಗಿ ಒಳ್ಳೆಯ ಜೀವನಗಳನ್ನ ನಡೆಸೋಕ್ಕೆ ಸಾಧ್ಯತೆ ಇರ್ತದೆ ಸರ್. ಬೇರೆ ಸಂಸ್ಥೆ ಬಗ್ಗೆ ನನಗೆ ಗೊತ್ತಿಲ್ಲ. ನಾವು ಮಾತ್ರ ಬಸವಣ್ಣ ಹಾಕಿದಂಥ ದಾರಿಯಲ್ಲೇ ನಡೀತಾ ಇದ್ದೀವಿ ಸರ್. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ. ಮತ್ತು ದೇಹಕ್ಕೂ ಮನಸ್ಸಿಗೂ ನೋವಾಗ್ದಂಗೆ ವ್ಯಸನ ಮುಕ್ತಗೊಳಿಸುವುದು ನಮ್ಮದು ಗುರಿಯಾಗಿ ಇಟ್ಕೊಂಡಿದ್ದೀವಿ ಸರ್. ಜೊತೆಗೆ ಸರ್ಕಾರ ನಮ್ಮ ಜೊತೆ ಸರ್ಕಾರ ಗುರುತಿಸಿದೆ, ಸಂಯಮ ಪ್ರಶಸ್ತಿನ ಕೊಟ್ಟು ಪ್ರೋತ್ಸಾಹ ಮಾಡಿದೆ. ನನಗೂ ಒಂದು CSETಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅದನ್ನು ಶೀಘ್ರದಲ್ಲೇ ಅದನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಮತ್ತು ಇದು ಸಮಾಜ ಸರ್, ಪ್ರತಿಯೊಂದನ್ನು ಸರ್ಕಾರನೇ ಮಾಡೋಕ್ಕಾಗಲ್ಲ. ನಾವು ಸಮಾಜದಿಂದ ಎಲ್ಲ ತೆಗೆದುಕೊಂಡ್ಮೇಲೆ ನಾವು ಸಮಾಜ ಮುಖ್ಯದ ಕೆಲಸಗಳನ್ನ ಮಾಡಬೇಕು. ನೀವು ಯಾವುದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ತಂದೆ ತಾಯಿಗಳು ಮಕ್ಳುಗಳಿಗೆ ಹೇಳ್ಕೊಡ್ತಾರೆ. ನೀನು ಓದು, ಒಬ್ಬ ವಿದ್ಯಾವಂತ ಆಗೋ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊ, ಒಂದು ಮದುವೆ ಆಗೋ, ಒಂದು ಮನೆ ಮಾಡ್ಕೋ, ಚೆನ್ನಾಗಿರು ಅಂತ ಹೇಳ್ತಾರೆ. ಆದರೆ ಸಮಾಜ ಸೇವೆ ಮಾಡು, ಹೋರಾಟ ಮಾಡು ಅಂತ ಯಾರಿಗೂ ಹೇಳಲ್ಲ. ರಾಜಕಾರಣಿ ಆಗು, ಸೈನಿಕ ಆಗು, ರೈತ ಆಗು ಅಂತ ಯಾರೂ ಹೇಳ್ಕೊಡಲ್ಲ. ನಿಜವಾದ ದೊಡ್ಡ ಮಟ್ಟದ ಒಂದು ಹೆಸರು ಗಳಿಸ್ಬೇಕಾದ್ರೆ, ಅಧಿಕಾರ ಗಳಿಸ್ಬೇಕಾದ್ರೆ, ಮತ್ತು ಒಂದು ನೆಮ್ಮದಿನ ಗಳಿಸ್ಬೇಕು ಅಂದರೆ, ಒಂದು ಹೆಸರನ್ನ ಗಳಿಸ್ಬೇಕು ಅಂದರೆ ಸಮಾಜ ಮುಖ್ಯವಾದ ಕೆಲಸಗಳು ಮಾಡಿದ್ರೆ ಮಾತ್ರ. ಬೇರೆ ಬಿಸ್ನೆಸ್ಸಲ್ಲಿ ನಿಮ್ಗೆ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ಬೋದು, 1000 ರೂಪಾಯಿ ಬರೋದು. ಆದರೆ ಸಮಾಜ ಮುಖ್ಯದ ಕೆಲಸ ಮಾಡಿ ಭಗವಂತ ನಿಮಗೆ ಏನು ಕೇಳ್ತೀರ ಅದಕ್ಕಿಂತ 100ರಷ್ಟು ಕೊಡ್ತಾ ಹೋಗ್ತಾನೆ. ಅದಕ್ಕೆ ನೋಡಿ, ಸಮಾಜ ಸೇವೆನ ಮಾಡಿದವರು, ಹೋರಾಟನ ಮಾಡಿದವರು, ರಾಜಕಾರಣ ಮಾಡಿದವರು ಇವತ್ತಿಗೂ ನಮ್ಮಲ್ಲಿ ಜೀವಂತವಾಗಿದ್ದಾರೆ. ನಾವು ಮಕ್ಕಳುಗಳಲ್ಲಿ ನಾಯಕತ್ವದ ಗುಣಗಳನ್ನ ಕಲಿಸ್ಬೇಕು, ಹೋರಾಟಗಳನ್ನ ಕಲಿಸ್ಬೇಕು, ಸೇವಾ ಮನೋಭಾವನೆಗಳನ್ನ ಕಲಿಸ್ಬೇಕು. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಸರ್ಕಲ್ ಹಾಕೊಂಡು ಅದ್ರಲ್ಲಿಗೆ ಜೀವಿಸುವಂಥ ಕೆಲಸಗಳನ್ನ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾತ ಆ ಥರ ಬದುಕಿದ್ರು, ನಮ್ಮ ಅಪ್ಪನ ಅದೇ ಥರ ಬದುಕಿದ್ರು. ನಾನು ಅದಕ್ಕೆ ಬದುಕಿದ್ರೆ 150 ಕೋಟಿಲಿ ನಾನು ಒಬ್ಬ ಆಗ್ತೀನಿ. ಆದರೆ ಬರೀ ಕುಡ್ತಾನದಿಂದ ಹೊರಬರಬಾರ್ದು, ಈ ಅಜ್ಞಾನದಿಂದನೂ ಹೊರಬರಬೇಕು. ಪ್ರತಿಯೊಬ್ಬ ಯಾರೊಬ್ಬ ಶಕ್ತಿಶಾಲಿ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ನು ನಮ್ಮಂಗೆ ಮನುಷ್ಯ ನಿರಂತರ ಅಭ್ಯಾಸದಿಂದ ಮಾಡ್ದ, ಅವ್ನು ಸಕ್ಸಸ್ ಆದ. ಆದರೆ ನಾವು ಮನುಷ್ಯರಾಗಿ ಏನು ಮಾಡಿದ್ವಿ, ನಿರಂತರವಾದ ದುಶ್ಚಟನ ಅಭ್ಯಾಸ ಮಾಡಿದ್ವಿ, ನಾವು ಬೇಗ ಸಕ್ಸಸ್ ಆದ್ವಿ. ನೀವು ನೋಡಿರ್ಬೋದು, ನಮ್ಮಷ್ಟು ಬೇಗ ಯಾರು ಬೇಗ ಸಾಯಲ್ಲ. 30 ವರ್ಷಕ್ಕೆ ಸೋತೋಯ್ತೀವಿ ನಾವು ವ್ಯಸನಕ್ಕೆ ದಾಸರಾದವರು.
30 ವರ್ಷಕ್ಕೆ ಹೆಂಡತಿ ಮಕ್ಳು ಕಳ್ಕೊಬಿಡ್ತೀವಿ. 30 ವರ್ಷದಲ್ಲಿ ಆರೋಗ್ಯ ಕಳ್ಕೊತೀವಿ, ಉದ್ಯೋಗ ಕಳ್ಕೊತೀವಿ, ನೆಮ್ಮದಿ ಕಳ್ಕೊತೀವಿ, ನಮ್ಮ ಜೊತೆಗೆ ಇನ್ನೊಬ್ರದ್ದು ಕೆಡಿಸ್ತೀವಿ. ಆದರೆ ಇದ್ದಿದ್ದು ಎರಡೇ, ಒಂದು ಒಳ್ಳೇದು, ಒಂದು ಕೆಟ್ಟದ್ದು. ಅದನ್ನ ಒಳ್ಳೇದು ಹಿಡಿದ್ರೆ ಒಳ್ಳೆ ಸಾಧನೆ ಮಾಡಿದ್ರು, ಕೆಟ್ಟದ್ದು ಹಿಡಿದ್ರೆ ಕೆಟ್ಟ ಸಾಧನೆ ಮಾಡಿದ್ವಿ. ಆದರೆ ನಮ್ಮಲ್ಲಿರೋಷ್ಟು ಛಲ, ನಮ್ಮಲ್ಲಿರುವಂಥ ಶಕ್ತಿ ಬೇರೆ ಯಾರ ಹತ್ರನೂ ಇಲ್ಲ. ನಮ್ಮಲ್ಲಿರೋಷ್ಟು ಆತ್ಮಬಲ ಯಾಕೆ ಅಂತ ಕೇಳಿದ್ರೆ ವ್ಯಸನನೇ ಅಷ್ಟು ಪ್ರೀತಿ ಮಾಡಿದ್ದೀವಿ. ಒಳ್ಳೆ ಕೆಲಸನ ನಾವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆಯವ್ರಿಗಿಂತ ಹೆಚ್ಚಾಗಿ ನಾವು ಬದುಕ್ಬೋದು. ಅಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಬದಲಾವಣೆ ಆಗಬೇಕು ಅಂತ ಬಯಸಬೇಕು. ಬದಲಾವಣೆ ಜಗದ ನಿಯಮ. ಇವತ್ತು ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಅವರೆಲ್ಲರೂ ಸಮಾಜಕ್ಕೋಸ್ಕರನೇ ಬದುಕಿದ್ದು. ಅವರು ಒಂದೇ ಒಂದು ನಿರ್ಧಾರ ತಗೊಂಡ್ರು. ಆ ನಿರ್ಧಾರಕ್ಕೆ ಫಸ್ಟ್ ಅವ್ರು ಬೆಲೆ ಕೊಟ್ಟರು. ಅದರಿಂದ ಆಗಿದ್ದು ದೊಡ್ಡ ಕ್ರಾಂತಿ, ಬದಲಾವಣೆ, ಅಜರಾಮರವಾಗಿ ಇವತ್ತು ಉಳ್ಕೊಂಡಿದ್ದಾರೆ. ಹಂಗೆ ನಾವು ಆ ಥರ ಒಂದು ನಿರ್ಧಾರ ತಗೊಂಡು ನಮ್ಮ ನಿರ್ಧಾರಕ್ಕೆ ನಾವು ಬೆಲೆ ಕೊಟ್ಟರೆ ನಾವು ಸಮಾಜದಲ್ಲಿ ಅಜರಾಮರವಾಗಿ ಉಳ್ಕೋಬೋದು. ಏಕೆಂದರೆ ಬಸವಣ್ಣವರು ಅದೇ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಬಸವಣ್ಣವರು ಆಧುನಿಕ ಬಸವಣ್ಣ, ನೀವು ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಯಕವೇ ಕೈಲಾಸ ಅಂತ ನೆಮ್ಮದಂಥವ್ರು ಅವರು. ನೀವು ಸಹ ಅದನ್ನೇ 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ಸಾಕಷ್ಟು ಬದಲಾವಣೆಗಳಾಗಿವೆ, ನಾವು ಸಹ ಕೇಳಿದ್ದೀವಿ. ಜನರು ಬದಲಾವಣೆ ಅದು ಹೋದಂಥವ್ರನ್ನೂ ಮಾತನಾಡಿಸಿದ್ದೀವಿ, ಅವ್ರ ಕುಟುಂಬದವ್ರು ಮಾತನಾಡಿಸಿದ್ದೀವಿ. ಇಲ್ಲಿ ಬಂದು ಹೋದ್ಮೇಲೆ ಒಂದಷ್ಟು ಜೀವನ ಚೆನ್ನಾಗಾಗಿದೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ ನಿಮ್ಮ ಯಜಮಾನರು ಅನ್ನೋ ಒಂದು ಮಾತನಾಡ್ತಾರೆ. ನಿಮ್ಮ ಮನಸ್ಸಿಗೆ ಎಲ್ಲ ಎಷ್ಟು ಖುಷಿ ಕೊಡ್ತಿದೆ ಸರ್ 5 ವರ್ಷದಲ್ಲಿ? ಸರ್, ಮೊದಲೇದಾಗಿ ನೀವೆಲ್ಲ ಹೇಳಿದ್ರಿ ಬಸವಣ್ಣವ್ರ ಹಾದಿಲ್ಲ ನಡೀತಾ ಇದ್ದೀವಿ, ನೀವು ಒಂದು ಬಸವಣ್ಣವ್ರ ಥರನೇ ಅಂತ ಜನ ಹೇಳ್ತಾರೆ. ನೀವು ಖಂಡಿತವಾಗ್ಲೂ ಅನ್ನಲ್ಲ. ನನ್ನ ಪಾಲಿನ ಬಸವಣ್ಣವ್ರು ಯಾರು ಅಂತ ಹೇಳಿದ್ರೆ ವ್ಯಸನಕ್ಕೆ ದಾಸರಾದಂಥ ಅಮ್ಲು ರೋಗಿಗಳು. ಅವರ ಒಂದು ಕೃಪೆಯಿಂದ ನಾನು ಇವತ್ತು ವ್ಯಸನ ಮುಕ್ತವಾದ ಜೀವನ ನಡೆಸ್ತಾ ಇದ್ದೀನಿ. ಇವತ್ತು ನಾನೇನಾರು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತಾಯಿದ್ದೀನಿ, ಸಮಾಜದಲ್ಲಿ ಏನೋ ಒಂದು ಗೌರವ ಸಿಗ್ತಾಯಿದೆ, ನಿಮ್ಮಂಥವ್ರು ಬಂದು ನಮ್ಮನ್ನು ಮಾತಾಡ್ತಿದ್ರು ಅಂದರೆ ನನಗೆ ಅಮ್ಲು ರೋಗಿ ದೇವ್ರುಗಳು ಕೊಟ್ಟಂಥ ಭಿಕ್ಷೆ ಇದು. ನನಗೆ ಅವ್ರು ಪ್ರಾಣ ಭಿಕ್ಷೆ ಕೊಟ್ಟಿದ್ದಾರೆ ಸರ್, ಜೀವನದ ಭಿಕ್ಷೆ ಕೊಟ್ಟಿದ್ದಾರೆ. ನಾನು ಈ ಸಂಸ್ಥೆನ ಕಟ್ಕೊಂಡು ನಾನು ಅವರಲ್ಲೊಬ್ಬ ಉದ್ಯೋಗಿಯ ಒಂದು ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಈ ಸಂಸ್ಥೆನ ಈಗಲೂ ಅಷ್ಟೇ, ಇದು ನಂದಲ್ಲ, ಇದು ಭಗವಂತಂದು. ಇದಕ್ಕೆ ಫೌಂಡರ್ ಬಂದು ಭಗವಂತನೇ. ನಾನೊಬ್ಬ ಇಲ್ಲಿ ನಿರಂತರವಾದ ಕೆಲಸನ ಮಾಡ್ತಾಯಿದ್ದೀನಿ, ಸೇವೆನ ಮಾಡ್ತಾಯಿದ್ದೀನಿ. ಇದಕ್ಕೆ ನನಗೆ ಬೆಲೆನೇ ಕಟ್ಟಕ್ಕಾಗದ ನನ್ನ ಜೀವನನ ಸುಂದರವಾಗಿ ಮಾಡಿಕೊಟ್ಟಿದೆ ಈ ಬಸವ ಮಾರ್ಗ ಮತ್ತು ಈ ಅಮ್ಲು ರೋಗಿ ದೇವರುಗಳು. ನಾನು ಅವ್ರಿಗೇನು ಕೊಟ್ಟಿಲ್ಲ, ಅವರೇ ನನಗೆಲ್ಲ ಕೊಟ್ಟಿದ್ದಾರೆ. ನಾನು ಇವತ್ತಿಗೂ ಆ ಎಲ್ಲ ಅಮ್ಲು ರೋಗಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ವ್ಯಸನಕ್ಕಿರೋಂಥ ಒಂದು ಚಿಕಿತ್ಸೆನೇ ಇದು ಯಾವುದೇ ಪೂಜೆ ಪುರಸ್ಕಾರ, ಮಾತ್ರೆ, ಮಂತ್ರ, ತಂತ್ರ, ಮತ್ತೊಂದು ಮಗದೊಂದು ಮಾಡೋಕ್ಕಲ್ಲ. ಒಬ್ಬ ಕುಡ್ತಾ ಬಿಟ್ಟಂಥ ವ್ಯಕ್ತಿ ಇನ್ನೊಬ್ಬ ಕುಡ್ತಾ ಬಿಟ್ಟ ವ್ಯಕ್ತಿ ಜೊತೆ ಸೇರಿದ್ರೆ ಮಾತ್ರ ಈ ಬದಲಾವಣೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅದರಿಂದ ನಾವು ಇವತ್ತು ನನ್ನ ಜೀವನ ಕೊಟ್ಟಂಥ ಈ ಎಲ್ಲ ಅಮರರುಗಳಿಗೆ ನಾನು ಅವರ ಸೇವೆನ ಪ್ರಾಮಾಣಿಕವಾಗಿ ಎಂಥ ಸಂದರ್ಭ ಬಂದ್ರೂ ಪ್ರಾಮಾಣಿಕತೆ ಬಿಟ್ಟು ಹೋಗಿದ್ರೆ ನಾನು ನಿರಂತರವಾದ ನನ್ನ ಕೈಲಾದಂಥ ಸೇವೆನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಸ್ಟಾರ್ಟಿಂಗ್ಗೆ ಮಾತನಾಡ್ತಿದ್ದೆ, ಕರ್ನಾಟಕದಲ್ಲಿ ಈಗ ಬಸವ ಮಾರ್ಗ ಒಂದು ಹೆಸರಾಗ್ಬಿಟ್ಟಿದೆ. ವ್ಯಸನ ಮುಕ್ತ ಮಾಡುವಂಥ ಕೇಂದ್ರ ಅಂದರೆ ಸಾಕಷ್ಟು ಒಳ್ಳೆಯ ಹೆಸರಿರುವಂಥದ್ದು. ಯಾಕೆಂದರೆ ಎಲ್ಲ ರೀತಿಯ ಫೆಸಿಲಿಟಿ ಇದೆ ಇಲ್ಲಿ ಬರುವಂಥ ವ್ಯಸನಗಳಿಗೆ. ಈ ಒಂದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಕರ್ನಾಟಕದಿದೆ ಅಂತ. ನೀವು ಹೇಳಿ 4 ಬ್ರಾಂಚ್ ಇದೆ ಅಂತ. ಮತ್ತು ಬೇರೆ ಬೇರೆ ಜಿಲ್ಲೆಗಳೇನವೆ ತೆರೆಯುವ ಪ್ರಯತ್ನಗಳೇನಾರು ಅವಕಾಶಗಳೇನಾರು ಇದೆಯಾ ನಿಮ್ಮಲ್ಲಿ ಅನ್ನೋದು? ಖಂಡಿತವಾಗ್ಲೂ ದೊಡ್ಡ ಉದ್ದೇಶನೇ ಇದೆ. ಮೊದಲನೇದಾಗಿ ಬಸವ ಮಾರ್ಗನ ಸಂಪೂರ್ಣ 4 ಬ್ರಾಂಚ್ಗಳೇನಿದೆ ಸದೃಢವಾಗಿ ಅದನ್ನು ಮೈಸೂರು ನಿಲ್ಲಿಸಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ಇದಾದ ನಂತರದಲ್ಲಿ ಕರ್ನಾಟಕ ಇಡೀ ಪ್ರಪಂಚದಲ್ಲೇ ಈ ಬಸವ ಮಾರ್ಗನ ತೆರೆಯುವಂಥ ಕನಸನ್ನ ನಾವು ಹೊಂದಿದ್ದೀವಿ, ತೆರಿತೀವಿ. ಏನಕ್ಕೆಂದರೆ ಸರ್, ನಾನು ಹೋದ ಬಾರಿ ಬಂದಾಗ ನೀವು ಹೇಳಿದ್ರಿ ಇದ್ರ ಜೊತೆಗೆ ನಾನು ಇವರ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋ ಪ್ರಯತ್ನಗಳನ್ನು ಮಾಡ್ತೀನಿ, ಒಂದು ದೊಡ್ಡ ಮಟ್ಟದ ಸಂಸ್ಥೆನ ಶಿಕ್ಷಣ ಸಂಸ್ಥೆಗೆ ತೆರಿಬೇಕಂತ ಪ್ಲ್ಯಾನನ್ನು ಹಾಕ್ಕೊಂಡಿದ್ವಿ. ಆ ಕಾರ್ಯ ಎಲ್ಲಿ ಬಂತು ಸರ್? ಈಗ ಆ ಒಂದು ಕಾರ್ಯದಲ್ಲಿ ನಾನು ಮೊದಲನೇದಾಗಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದೀನಿ. ಅಲ್ಲಿ 110 ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು, ಬುಕ್ಸು, ಬ್ಯಾಗು, ಯೂನಿಫಾರ್ಮು, ಮತ್ತು ಆ ಮಕ್ಕಳಿಗೆ ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆಗಳು, ಇದನ್ನೆಲ್ಲನೂ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಆ ಮಕ್ಕಳುಗಳು ವಿಭಾಗ ಮಟ್ಟದಲ್ಲಿ ನಮ್ಮ ದತ್ತು ತಗೊಂಡು ಶಾಲೆ ವಿಭಾಗ ಮಟ್ಟಕ್ಕೆ ಹೋಗಿ ವಾಲಿಬಾಲಲ್ಲಿ ಸೆಲೆಕ್ಷನ್ ಆಗಿತ್ತು. ಪ್ರತಿಭಾ ಕಾರಂಜಿಯಲ್ಲಿ 5 ಪ್ರಶಸ್ತಿನ ಗೆಲ್ತು. ಹೆಚ್ಚು ಕಡಿಮೆ 13 ಪ್ರಶಸ್ತಿನ ನಮ್ಮ ಫೌಂಡೇಶನ್ ತಗೊಂಡ್ಮೇಲೆ ಅಲ್ಲಿ ಪ್ರಗತಿನ ಕಂಡಿದ್ದೀವಿ. ಕಂಪ್ಯೂಟರ್ ಕ್ಲಾಸ್ಗಳನ್ನ ಮಾಡಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ SLCಯಲ್ಲಿ ಓದ್ತಿರೋಂಥ ಮಕ್ಕಳುಗಳಿಗೆ ಪ್ರೇರಣಾ ಟ್ರಸ್ಟ್ ಜೊತೆ ಟೈಅಪ್ ಆಗಿ ಅವರ SLC ಮಾರ್ಕ್ಸ್ನ ಅಭಿವೃದ್ಧಿ ಪಡಿಸೋಕ್ಕೆ, ಫೇಲ್ ಆಗೋಂಥ ವಿದ್ಯಾರ್ಥಿಗಳಿದ್ದರೂ ಅವರು ಪಾಸ್ ಆಗೋಕ್ಕೆ ಏನು ಬೇಕು ಮೂಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಈ ಸರಿ SLCಲಿ ಇಲ್ಲಿ ತನಕ 580 ಹೈಯೆಸ್ಟ್ ಮಾರ್ಕ್ಸ್. ಈ ಸರಿ ಅಲ್ಲಿ 600 ಕ್ರಾಸ್ ಮಾಡೋಂಥ ಮಕ್ಕಳುಗಳು ಇದ್ದಾರೆ.
33 ಜನದಲ್ಲಿ ಒಂದು 6 ಜನ ಮಕ್ಕಳು 6ನ್ನ ಕ್ರಾಸ್ ಮಾಡ್ತಾರಂತ ಶಾಲಾ ವರದಿಯಲ್ಲಿ ಶಿಕ್ಷಕರು ಹೇಳ್ತಿದ್ದಾರೆ. ಅದರಿಂದ ನಾನು ಒಂದು ಬಹುಮಾನನೂ ಘೋಷಿಸಿದ್ದೀನಿ. ಯಾರು 600 ಅಂಕ ತೊಗೋತಾರೆ ಅಂಥ ಪ್ರತಿಯೊಬ್ಬರು ಮಕ್ಕಳಿಗೂ 50,000 ರೂಪಾಯಿನ ನಮ್ಮ ಫೌಂಡೇಶನ್ ವತಿಯಿಂದ ಕೊಡೋಕ್ಕೆ ಒಂದು ವ್ಯವಸ್ಥೆನೂ ಮಾಡಿದ್ದೀವಿ. ಕೊನೆಯದಾಗಿ ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ ತಂದೆ ತಾಯಿಗಳು ಸಾಕಷ್ಟು ಕನಸನ್ನು ಹೊತ್ಕೊಂಡಿರ್ತಾರೆ, ಮಕ್ಕಳನ್ನು ಸಾಕಿರ್ತಾರೆ, 9 ತಿಂಗಳಿಂದ 23 ವರ್ಷ 24 ವರ್ಷಗಳನ್ನ ಸಾಕಿರ್ತಾರೆ, ಅಡಿಟ್ ಆಗ್ಬಿಟ್ಟಿರ್ತಾರೆ. ಅವ್ರು ಬಿಡಿಸೋದೇ ಅವ್ರಿಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿರ್ತದೆ. ಅಂಥವ್ರಿಗೆ ತಂದೆ ತಾಯಿ ಪೋಷಕರು ಹೇಳ್ತೀರಾ ಸರ್? ನೋಡಿ, ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಇಷ್ಟೇ, ಪ್ರಪಂಚದಲ್ಲಿ 100 ಥರ ಕಾಯಿಲೆಗಳಿದೆ, ರೋಗಗಳಿದೆ, ಎಲ್ಲದಕ್ಕೂ ಚಿಕಿತ್ಸೆನ ಕಂಡುಹಿಡಿದಿದ್ದಾರೆ. ಆದರೆ ಕುಡ್ತ ಅನ್ನೋ ರೋಗಕ್ಕೆ ಚಿಕಿತ್ಸೆನ ಇಲ್ಲಿ ತನಕ ಯಾರನ್ನೂ ಕಂಡುಹಿಡ್ದಕ್ಕಾಗಿಲ್ಲ. ಎಲ್ಲದಕ್ಕೂ ಒಂದು ಮಾರ್ಗ ಇದೆ. ಕುಡ್ತಾ ಬಿಡೋಕ್ಕೆ ಇರೋದೊಂದೇ ಮಾರ್ಗ, ಅದು ಬಸವ ಮಾರ್ಗ. ನಿಮ್ಮಲ್ಲಿ ಯಾರು ಈ ಥರ ನಿಮ್ಮ ಕುಟುಂಬದಲ್ಲಿ ಕುಡಿತಾ ಇದ್ದರೆ ಅಂಥವ್ರ ಬಗ್ಗೆ ನೀವು ಕಾಳಜಿ ವಹಿಸಿ ಈ ಒಂಥ ಕಾರ್ಯಕ್ರಮನ ನೀವು ತೋರಿಸಿದ್ರೆ, ಉದಾಹರಣೆಗೆ ಬಸವ ಮಾರ್ಗ ಅನ್ನೋ ಸಂಸ್ಥೆನ ನೀವು ತೋರಿಸಿದ್ರೆ, ಇಲ್ಲಿ ಬೀದಿಲಿರುವಂಥ ವ್ಯಕ್ತಿಯಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಒಂದು ಸಿರಿವಂತರಿಗೂ ವ್ಯವಸ್ಥಿತವಾಗಿ ನಾನು ಈ ಸಂಸ್ಥೆನ ಕಟ್ಟಿದ್ದೀನಿ. ನಿಮ್ಮ ಕೈಲಿ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಉಚಿತವಾದ ಕುಡ್ತಾ ಬಿಡ್ತಾ ಶಿಬಿರಗಳಿಗೆ ಬರ್ಬೋದು. ಅದು 21 ದಿನ ಇರ್ತದೆ, ಅದರ ವೈದ್ಯಕೀಯ ವೆಚ್ಚ ಮಾತ್ರ ಇರ್ತದೆ. ನಿಮಗೆ ನಾವು ತುಂಬ ಸ್ಥಿತಿವಂತರಿದ್ದೀವಿ, ನಮ್ಗೆ ಶಕ್ತಿಯಾಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಬೇಕಾದಂಥ ವ್ಯವಸ್ಥೆ ಇಲ್ಲಿ ಹೈಜಿನ್ ಒಬ್ರಿಗಿರೋಕ್ಕೆ ಪ್ರತ್ಯೇಕವಾಗಿದೆ. 5 ಜನಕ್ಕೆ ಇರ್ಬೋದು, 10 ಜನದ್ದು ಇರ್ಬೋದು, 50 ಜನದ ತನಕ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಇದು ಬಸವ ಮಾರ್ಗ ನಂದಲ್ಲ, ಅದು ನಿಮ್ಮದು. ಇದನ್ನು ಯಾವುದೇ ವೈಯಕ್ತಿಕವಾದಂಥ ಸಂಸ್ಥೆ ಅಲ್ಲ, ಇದನ್ನು ಸಮಾಜಮುಖಿಯಾಗಿ ಇರಲಿ ಅನ್ನೋಕ್ಕೋಸ್ಕರ ಇದನ್ನು ಕಟ್ಕೊಂಡಿದ್ದೀವಿ. ಇದನ್ನು ನಡೆಸ್ತಿರೋದು ಸಮಾಜನೇ, ಇದಕ್ಕೆ ಫೌಂಡರ್ ಬಂದು ಭಗವಂತನೇ. ನಾವು ನೀವೆಲ್ಲ ಸೇರಿ ಯಾರು ಈ ಕುಡಿತಾ ಇದ್ದಾರೆ, ಈ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ಅಂಥವ್ರಿಗೆ ಒಂದು ಒಳ್ಳೆಯ ಜೀವನನ ಕಲ್ಪಿಸೋಕ್ಕೆ ನಾವೆಲ್ಲರೂ ಹೋರಾಡೋಣ. ಇದಕ್ಕೆ ಯಾವುದೇ ಥರದ ಹಣಕಾಸು ಮತ್ತೊಂದು ಬೇಕಾಗಿಲ್ಲ. ಕುಡಿಯುವಂಥ ವ್ಯಕ್ತಿನ ಇಂಥ ಸಂಸ್ಥೆ ಕಾರ್ಯಕ್ರಮ ಸಹಾಯದಿಂದ ಎಲ್ಲರೂ ನಾವು ಒಂದು ಕುಡಿತ ಮುಕ್ತವಾದ ಸಮಾಜನ ಕಟ್ಟೋಣ, ನಮ್ಮ ದೇಶನ ಸದೃಢಗೊಳಿಸೋಣ, ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಬಸವ ಮಾರ್ಗದ ಫೌಂಡರ್ ಆದಂತಹ ಬಸವಣ್ಣವರ ಮಾತಾಗಿರುವಂಥದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ಶಿಬಿರಗಳನ್ನು ಮಾಡ್ತಿದ್ದೀವಿ. ಅದು ಉಚಿತ ಶಿಬಿರ ಇರ್ತದೆ, ಒಂದಷ್ಟು ಮೆಡಿಕಲ್ ಚಾರ್ಜ್ ಮಾತ್ರ ಇರ್ತದೆ. ಪ್ರಮುಖವಾಗಿ ಈ ಒಂದು ಮಾರ್ಗವನ್ನು ಕಟ್ಟಿರುವಂಥ ಉದ್ದೇಶ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು. ತನ್ನದೇ ಆದ ಕುಟುಂಬವನ್ನು ನಂಬ್ಕೊಂಡಿರ್ತಾರೆ, ಆ ಕುಟುಂಬದಲ್ಲಿ ಇರುವಂಥ ಯಜಮಾನ ಎಲ್ಲೊಂದು ಕಡೆ ದಾಸನಾಗಿರ್ತಾನೆ. ಆ ದಾಸತನವನ್ನು ಬಿಡಿಸಿ ಸಮಾಜಕ್ಕೆ ತನ್ನದೇ ಕೊಡುಗೆಯನ್ನು ಕೊಡುವಂಥ, ತನ್ನ ಕುಟುಂಬವನ್ನು ಪೋಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಬದಲಾವಣೆಯನ್ನು ಮಾಡ್ತಿದ್ದೀವಿ. ಈ ನಿಟ್ಟಿನಲ್ಲೇ ಸಾಕಷ್ಟು ಕಾರ್ಯಕ್ರಮಗಳು ಸಹ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಮೈಸೂರಲ್ಲಿ ಈಗ 4 ಬ್ರ್ಯಾಂಚ್ಗಳಾಗಿದೆ. ಇದ್ರ ಜೊತೆಗೆ ನಾವು ಬಸವ ಮಾರ್ಗವನ್ನು ಬರೀ ಮೈಸೂರಿಗೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಿಲ್ಲ, ಇಡೀ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಅಲ್ಲಿ ಬ್ರಾಂಚ್ಗಳನ್ನ ತರುವ ಮುಂದಿನ ಪ್ರಯತ್ನಗಳು ಆಗ್ತವೆ. ಅದ್ರ ಜೊತೆಗೆ ಈ ಒಂದು ಕುಡಿತಕ್ಕೆ ಒಳಗಾಗಿರುವಂಥ ಕುಟುಂಬದಲ್ಲಿರುವಂಥ ಮಕ್ಕಳಿಗೆ ಒಂದಷ್ಟು ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲೂ ಸಹ ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಈಗಾಗಲೇ ಒಂದು ಶಾಲೆಯನ್ನು ಸಹ ದತ್ತು ತಗೊಂಡಿದ್ದೀವಿ. ಅಲ್ಲೂ ಸಹ ಉತ್ತಮವಾಗಿ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸಹ 600ಕ್ಕೆ 600 ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ವೈಯಕ್ತಿಕವಾಗಿ ಸಂಸ್ಥೆ ಕಡೆಯಿಂದ 50,000 ಹಣವನ್ನು ಸಹ ಕೊಡ್ತಿದ್ದು. ಜೊತೆಗೆ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಒಂದಷ್ಟು ಉನ್ನತವಾಗಿ ಶಿಕ್ಷಣವನ್ನು ಕಲಿಯೋದಕ್ಕೆ ಅವರು ತೇರ್ಗಡೆಯಾಗೋ ನಿಟ್ಟಿನಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಪ್ರಮುಖವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ನಿಲ್ತಿದೆ. ಎಲ್ಲರೂ ಅದಕ್ಕೆ ಸಹಕಾರ ಕೊಡೋ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಣಿಕಂಡ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.